ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕ್ಕಿಂಗ್ ರೆಸಿಪೀಸ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬ್ರೇಕ್ಫಾಸ್ಟ್ ರೆಸಿಪಿ. ಅದೇನಪ್ಪ ಅಂದರೆ ಸೆಟ್ ದೋಸೆಗೆ ಬೇಕಾಗೋದು ಮೇನ್ ಇಂಗ್ರೀಡಿಯೆಂಟ್ ನಮಗೆ ಅಕ್ಕಿ ಮತ್ತು ಅದಕ್ಕೇನು ದೋಸೆಗೆ ಏನು ಬೇಕೋ ಅದನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಇವತ್ತು ದೋಸೆ ಹೆಂಗೆ ಮಾಡೋದು, ಸೆಟ್ ದೋಸೆ ಮನೆಯಲ್ಲೇ ಹೇಗೆ ಎಂಜಾಯ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಬೌಲಿಗೆ ಯಾವುದಾದ್ರೂ ಒಂದು ಅಳತೆ ಇಟ್ಕೊಂಡು ಅದಕ್ಕೆ 4 ಲೋಟ ಅಕ್ಕಿಯನ್ನು ತಗೊಳ್ಳಿ. ಇದು ರೇಷನ್ ಅಕ್ಕಿ ಆದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಅಥವಾ ನೀವು ದೋಸೆ ಅಕ್ಕಿ ಯಾವುದಾದ್ರೂ ಉಪಯೋಗಿಸ್ಕೋಬೋದು. 1 ಲೋಟ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳುಗಳು. ದೋಸೆದು ಟೆಕ್ಸ್ಚರ್ ಮತ್ತು ಇದು ಸಾಫ್ಟ್ನೆಸ್, ಕ್ರಿಸ್ಪಿನೆಸ್ ಎಲ್ಲ ಬರೋದು ಮೆಂತ್ಯ ಕಾಳಿಂದ. ಒಂದು ಸ್ವಲ್ಪ ಮೆಂತ್ಯ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ನಾನು ಕೈ ಎಳ್ತಲ್ಲೇ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಇನ್ನೊಂದು ಬೌಲ್ಗೆ 2 ಲೋಟ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತ ಏನು ಹೇಳ್ತೀವೋ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಚೆನ್ನಾಗಿ ಒಂದು ಸತಿ ತೊಳಿರಿ, ತುಂಬ ಧೂಳಿರುತ್ತೆ. ಆಮೇಲೆ ಇಲ್ಲಿ ಮಿಶ್ರಣ ಮಾಡಿಕೊಂಡಂಥ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಕಾಳಿಗೆ ಚೆನ್ನಾಗಿ ಮುಳುಗೋಷ್ಟು ನೀರನ್ನು ಹಾಕಿ ಎಲ್ಲ ಒಂದು ಸತಿ ವಾಶ್ ಮಾಡ್ಕೊಳ್ಳಿ. 1-2 ಸತಿ ವಾಶ್ ಮಾಡಿಕೊಂಡ್ರೂ ಎಲ್ಲ ಧೂಳೆಲ್ಲ ಬರುತ್ತೆ. ರೇಷನ್ ಅಕ್ಕಿನಲ್ಲಿ ಸ್ವಲ್ಪ ಧೂಳಿದ್ದರೆ 2 ಸತಿ ವಾಶ್ ಮಾಡ್ಕೊಳ್ಳಿ. ಇಲ್ಲ ಕ್ಲೀನಾಗಿರೋ ಅಕ್ಕಿ ಆದರೆ ನೀವು ಒಂದೇ ಸತಿ ಮಾಡ್ಕೋಬೋದು. ಮಾಡಿಕೊಂಡು ಆ ನೀರನ್ನೆಲ್ಲ ಬಸಿದ್ಬಿಡಿ. ನೀರನ್ನು ಎಷ್ಟು ಮುಳುಗೋಷ್ಟದ ನೀರೆಲ್ಲ ಹಾಕ್ಕೊಂಡು ಅದಕ್ಕೆ, ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾವು ಮಂಡಕ್ಕಿ ಏನು ಇಟ್ಕೊಂಡಿದ್ವಲ್ಲ ಅದಕ್ಕೂ ಚೆನ್ನಾಗಿ ನೀರು ಹಾಕ್ಕೊಳ್ಳಿ. ಮುಳುಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು 2 ಸತಿ ವಾಶ್ ಮಾಡಿಕೊಂಡು ಎಲ್ಲ ಮಂಡಕ್ಕಿನೂ ನೀವು ಸಪ್ರೇಟಾಗಾದರೂ ಇಟ್ಕೋಬೋದು, ಇಲ್ಲ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮಾಡಿ ಮುಚ್ಚಿ ಎಲ್ಲನೂ ಒಂದು 6 to 8 hours ನೆನೆಯಲಿಕ್ಕೆ ಬಿಟ್ಬಿಡಿ. ಇನ್ನು ಮುಂದಿನ ಸ್ಟೆಪ್ಪು ನೋಡ್ಕೊಳ್ಳೋಣ. 6 ಗಂಟೆಯಿಂದ 8 ಗಂಟೆ ಕಾಲ ನೆನೆಸಿದ್ದಂಥ ಅಕ್ಕಿಯನ್ನು ರುಬ್ಬುವಂಥ ಸಮಯ ಮಿಕ್ಸಿ ಜಾರ್ಗೆ ನಾವು ಅಕ್ಕಿ ಬೇಳೆ ಎಲ್ಲ ಏನು ಹಾಕ್ಕೊಂಡಿದ್ವೋ ಅದರದ್ದೇನೋ ನಾವು ಈಗ ರುಬ್ಕೋಬೇಕು. ಸಣ್ಣಕ್ಕೆ ರುಬ್ಬಬೇಕು. ದೋಸೆ ಚೆನ್ನಾಗಿ ಬರಬೇಕಂದ್ರೆ ಸಣ್ಣಕ್ಕೆ ರುಬ್ಬಿ ಒಂದೆಲ್ಲನೂ ಪಾತ್ರೆಗೆ ಹಾಕಿಡಬೇಕಾಗುತ್ತೆ. ಸೊ ನಾನಿಲ್ಲಿ 4 ಸತಿ ರುಬ್ಬಬೇಕಾಯ್ತು. ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಬಿದ ನಂತರ ಆ ಮಿಶ್ರಣವನ್ನು ಪಾತ್ರೆಗೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನಲ್ಲಿ ಅದನ್ನು ಕಲಿಸ್ಕೊಳ್ಳಿ. ಒಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟ ನಂತರ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಇಡೀ ರಾತ್ರಿ ನೀವು ಅದನ್ನು ಬಿಟ್ಬಿಡಬೇಕು. ಅದು ಫರ್ಮೆಂಟೇಷನ್ ಆಗುತ್ತೆ ಮತ್ತು ಬೆಳಗ್ಗೆ ದೋಸೆ ಹಿಟ್ಟು ಉಬ್ಬಿ ಬಂದಿರುತ್ತೆ. ಸೊ ಈ ಥರ ಮುಚ್ಚಿ ಬಿಟ್ಬಿಡಿ, ರಾತ್ರಿ ಇಡೀ ನೆನೆಯಲಿ. ಮಾರನೇ ದಿವಸ ಹಿಟ್ಟು ಉಕ್ಕಿ ಬಂದಿರುತ್ತೆ. ನೀವು ಇನ್ನೊಂದು ಪಾತ್ರೆ ಆ ಹಿಟ್ಟನ್ನು ನಿಮಗೆಷ್ಟು ಬೇಕಾಗತ್ತೆ ಆ ಫಸ್ಟ್ ಯೂಸ್ಗೆ ಅಷ್ಟನ್ನು ನೀವು ಒಂದು ಪಾತ್ರೆಗೆ ಎತ್ಕೊಳ್ಳಿ. ಸೊ ನೀವು ಹಾಗೇ ಇಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು. ಎಲ್ಲನೂ ಕಲಿಸ್ಕೊಳ್ಳೋದ್ಕಿಂತ ಸ್ವಲ್ಪನೇ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಈಗ ಸೋಡಾ ಹಾಕಿ, 1 ಚಿಟಿಕೆ ಅಷ್ಟು ಸೋಡಾ ಹಾಕಿ, ಆಮೇಲೆ ಸೋಡಾ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಅದರ ಮೇಲೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಆನಂತರ ಸೋಡಾ ಹಾಕಿದ ಮೇಲೆ ಹಿಟ್ಟು ಈ ಥರ ಬಬಲ್ಸ್ ಎಲ್ಲ ಬರುತ್ತೆ. ಈಗ ದೋಸೆ ಹಂಚಿನ ಮೇಲೆ ಹಾಕೋದಷ್ಟೇ ಬಾಕಿ ಇದೆ. ಬನ್ನಿ ದೋಸೆ ಹಾಕೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಹಂಚು ಕಾದಿದೆ. ಹಂಚು ಕಾದ ನಂತರ ಒಂದೊಂದೇ ಸ್ಪೂನ್ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಅದನ್ನು ಮಾಡಿ. ಸೆಟ್ ದೋಸೆ ಅಂದರೆ ಸಣ್ಣ ಸಣ್ಣದೇ ಇರುತ್ತೆ. ಸೊ ಎರಡು ಸೈಡ್ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಇದು ಬೇಯುತ್ತೆ, ಬೇಯಿಸ್ಕೊಳ್ಳಿ. ಈಗ ಒಂದು ಸೈಡ್ ಬೆಂದಿದೆ, ಅದನ್ನು ಮತ್ತೆ ತಿರುಗಿಸಿ ಈ ಕಡೆ ಬೇಯಿಸ್ಕೋಬೇಕು. ಎರಡೂ ಸೈಡ್ ಬೇಯಿಸ್ಕೊಳ್ಳಿ. ಒಂದು ಸತಿ ಬೇಯಿಸುವಾಗ ನೀವು ಬೇಕಿದ್ದರೆ ಅದನ್ನು ಲಿಡ್ ಲೂಸ್ ಮಾಡ್ಬೋದು. ಈ ಥರ ಸಾಫ್ಟಾಗಿ ದೋಸೆಗಳು ರೆಡಿ ಆಗುತ್ತೆ. ಬಿಸಿ ಬಿಸಿಯಾದಂಥ ಸೆಟ್ ದೋಸೆ ರೆಡಿ ಆಯಿತು. ಈಗ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ, ಅದ್ರ ಜೊತೆ ತಿನ್ನಲಿಕ್ಕೆ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯವನ್ನು ತಯಾರು ಮಾಡ್ಕೊಳ್ಳಿ. ಅಥವಾ ನಿಮಗೆ ತರಕಾರಿ ಸಾಗು ಬೇಕಾದರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹೇಗಿತ್ತು ಸೆಟ್ ದೋಸೆ ರೆಸಿಪಿ ಅಂತ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.